ಕಲಬುರಗಿಯಲ್ಲಿ ಶಾಲಾ ಮಕ್ಕಳಿಂದ ಶೌಚಾಲಯವನ್ನ ಶುಚಿಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲಾ ಮುಖ್ಯ ಶಿಕ್ಷಕಿ ಜೋಹಾರಾ ಜಬೀನ್ ಈಕೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಶಾಲಾ ಮಕ್ಕಳಿಂದ ಅದು ಕೂಡ ಮನೆಯ ಶೌಚಾಲಯವನ್ನ ಕ್ಲೀನ್ ಮಾಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಮುಖ್ಯ ಶಿಕ್ಷಕಿ ಜೋಹಾರಾ ಜಬೀನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯ ರೋಜಾ ಠಾಣೆಯಲ್ಲಿ ದಾಖಲಾಗಿದ್ದು ಕೇಸ್. ಖಾಮೌಲಾನ್ ಆಜಾದ್ ಮಾಡೆಲ್ ಸ್ಕೂಲ್ ಅಂತ ಅಲ್ಲಿ ನಡೆದಿರೋ ಘಟನೆ. ಪೇರೆಂಟ್ಸೇ ಖುದ್ದಾಗಿ ಹೋಗಿ ನೋಡಿದಾರಂತೆ. ಮಕ್ಕಳು ತಮ್ಮ ಮಗನ ಬಳಿ ಅವ್ರ ಮನೆಯ ಶೌಚಾಲಯವನ್ನ ಕ್ಲೀನ್ ಮಾಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮನೆಯಲ್ಲಿ ವೈಯಕ್ತಿಕ ಕೆಲಸಕ್ಕೆ ವಿದ್ಯಾರ್ಥಿಗಳನ್ನ ಈಕೆ ಮುಂಚಿನಿಂದಲೂ ಬಳಸ್ಕೊಳ್ತಾ ಇದ್ಲು. ಬಟ್ ಈಗ ಪ್ರಕರಣ ಹೊರಗೆ ಬಂದಿದೆ. ರಾಜ್ಯದಲ್ಲಿ ಈ ಶಾಲೆಯಲ್ಲಿ ಶೌಚಾಲಯವನ್ನ ಕ್ಲೀನ್ ಮಾಡಿಸ್ತಾರೆ ಅನ್ನೋ ಪ್ರಕರಣವೇ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಕೋಲಾರದಲ್ಲಿ ಆಗಿರ್ಬೋದು, ನಮ್ಮ ಬೆಂಗಳೂರಿನ ಸುತ್ತಮುತ್ತ ಆಗಿರ್ಬೋದು. ಬಟ್ ಈ ಮೇಡಮು ಅದೇ ದೊಡ್ಡ ಪ್ರಕರಣ ಅಂದ್ರೆ ಈಕೆ ತಮ್ಮ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಖಾಸಗಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ರು, ಮನೆಯ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ರು. ಆ ಮಕ್ಕಳಾದ್ರೂ ಹೋಗಿ ಮನೇಲಿ ಕಂಪ್ಲೇಂಟ್ ಮಾಡಬಾರ್ದ? ಎಷ್ಟು ದಿನ ಆದ್ರೂ? ಇದೀಗ ರೆಡ್ ಹ್ಯಾಂಡ್ಗೆ ಸಿಕ್ಕಾಕೊಂಡಿದ್ದಾರೆ. ಆಕೆ ವಿರುದ್ಧ, ಆಕೆ ಹೆಸರು ಇದೀಗ ಜೋಹಾರಾ ಜಬೀನ್ ಅಂತ, ಕೇಸ್ ಕೂಡ ದಾಖಲಾಗಿದೆ ಕಲಬುರಗಿಯ ರೋಜಾ ಠಾಣೆಯಲ್ಲಿ.